ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ಮತ್ತೆ ಗುಡುಗಿದ್ದಾರೆ. ನೀಟ್ ಪರೀಕ್ಷೆ ಹಗರಣ ಹಾಗೂ ಪರೀಕ್ಷೆಯ ರದ್ದತಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಸಂತೋಷ್ ಲಾಡ್, ನರೇಂದ್ರ ಮೋದಿ ಸರ್ಕಾರ ಒಂದು ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆ ಅಂತ ಅವರು ಗುಡುಗಿದ್ರು. ವ್ಯಾಪಂ ಹಗರಣದ ಬಗ್ಗೆ ಸಿನಿಮಾ ಮಾಡುವಂತೆ ಧುರಂಧರ್ ನಿರ್ದೇಶಕ ದರ್ಗೆ ಲಾಡ್ ಸಲಹೆಯನ್ನು ನೀಡಿದ್ದಾರೆ. ಧುರಂಧರ್ ಸಿನಿಮಾಗಳ ಮೂಲಕ ಖ್ಯಾತಿ ಗಳಿಸಿರುವ ನಿರ್ದೇಶಕ ಆದಿತ್ಯ ಧರ್ ಅವರಿಗೆ ವ್ಯಾಪಂ ಹಗರಣದ ಬಗ್ಗೆಯೂ ಕೂಡ ಒಂದು ಸಿನಿಮಾ ಮಾಡಿ ಅಂತ ಸಚಿವ ಸಂತೋಷ್ ಲಾಡ್ ಅವರು ಸಲಹೆಯನ್ನು ನೀಡಿದ್ರು. ವ್ಯಾಪಂ ಹಗರಣದ ಮುಚ್ಚಲು ಈವರೆಗೆ ಬರೋಬ್ಬರಿ 44 ಜನರ ಕಗ್ಗೊಲೆ ಮಾಡಲಾಗಿದೆ. ಬಿಜೆಪಿಯ ಹಗರಣ ಮುಚ್ಚಿ ಹಾಕಲು ಇಷ್ಟೆಲ್ಲ ಜನರನ್ನ ಕೊಲೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ್ರು ಸಹ ಈ ಬಗ್ಗೆ ಬಿಜೆಪಿಯವರು ಮಾತನಾಡುವುದೇ ಇಲ್ಲ ಅಂತ ಗುಡುಗಿದ್ರು. ಈ ಬಗ್ಗೆ ಧುರಂಧರ್ ರೀತಿ ಸಿನಿಮಾ ಮಾಡಿ ದೇಶದ ಜನರಿಗೆ ವ್ಯಾಪಂ ಹಗರಣದ ಬಗ್ಗೆ ಒಂದು ಬೆಳಕು ಚೆಲ್ಲುವಂತೆ ಸಂತೋಷ್ ಲಾಡ್ ನಿರ್ದೇಶಕ ದರ್ಗೆ ಸಲಹೆಯನ್ನ ನೀಡಿದ್ರು. ಇನ್ನೊಂದು ಬಹಳ ಚೆನ್ನಾಗಿದೆ. ಮೊನ್ನೆ ಧುರಂಧರ್ ಪಿಕ್ಚರ್ ತಾವು ನೋಡಿದ್ದಾರೆ ಧುರಂಧರ್ ಪಿಕ್ಚರ್ ಆದಿತ್ಯ ಧಾರ್ ಅಂತ ಹೇಳಿ ಅವರು ಬಹಳ ಧುರಂಧರ್ 1 ಧುರಂಧರ್ 2 ಮಾಡಿದ್ದಾರೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಮಿಸ್ಟರ್ ಆದಿತ್ಯ ಧಾರ್, ವೈ ಶುಡ್ ನಾಟ್ ಯು ಮೇಕ್ ಅ ಮೂವಿ ಆನ್ ವ್ಯಾಪಂ ಕೇಸ್. ಬಹಳ ಕ್ಲಾಸಿಕಲ್ ಕೇಸ್ ಇದೆ. ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ ಇವೆಲ್ಲ ಮಾಡಿರ್ತಕ್ಕಂಥದ್ದು ಇವ್ರ ಕರ್ಮಕಾಂಡಗಳೇ. ವ್ಯಾಪಂ ಕೇಸ್ ನಲ್ಲಿ ಕೂಡ ಏನ್ ಮೆಡಿಕಲ್ ಸ್ಟೂಡೆಂಟ್ಸ್ ಗಳು ಇದು ಲೀಕ್ ಆಗ್ತಾ ಹೋಗುತ್ತೆ 2008 ಸುಮಾರು. ಇದು ಬಹಳ ನೀವು ಕೂಡ ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ. ಆನ್ ರೆಕಾರ್ಡ್ ಇರ್ತಕ್ಕಂಥದ್ದು SIT CBI ಬರ್ದೇಲಿ ಬಂದಿರತಕ್ಕಂಥದ್ದು 27 ಜನ ಮರ್ಡರ್ ಆಗ್ತಾರೆ. ಬಟ್ ಓವರ್ ಆಲ್ ಮರ್ಡರ್ ಆಗಿರೋದು 44 ಜನ. ಯಾರು A1 A2 A3 ಇರ್ತಾರೆ. ಇದು ಬಹಳ ಕ್ಲಾಸಿಕಲ್ ಕೇಸ್. ಬಿಜೆಪಿ ಅವರ ಕರ್ಮಕಾಂಡದ ಪರಮಾವಧಿ ಒಂದು ಪಿಕ್ಚರ್ ಮಾಡಬಹುದು. ಏನು ನೀವು ಕೇರಳ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ಧುರಂಧರ್ 1 ಧುರಂಧರ್ 2 ಬಗ್ಗೆ ಮಾತಾಡ್ತೀರಿ. ಆದಿತ್ಯ ಧಾರ್, ಪ್ಲೀಸ್ ಐ ರಿಕ್ವೆಸ್ಟ್ ಯು, ವೈ ಶುಡ್ ನಾಟ್ ಯು ಮೇಕ್ ಅ ಫಿಲ್ಮ್ ಆನ್ ವ್ಯಾಪಂ ಕೇಸ್. ವ್ಯಾಪಂ ಕೇಸ್ ನಲ್ಲಿ ಇದು ಒಂಥರ ಹಿಸ್ಟಾರಿಕಲ್. ಇದು ಯಾರು ವಿಸಿಲ್ ಬ್ಲೋವರ್ ಇದ್ದಾರೆ, ಯಾರು ಇದರಲ್ಲಿ A1 A2 A3 ಇದ್ರು, ಅವ್ರು ಇವತ್ತು ಮರ್ಡರ್ ಆಗೋಗ್ಬಿಟ್ಟಿದ್ದಾರೆ. 44 ಪೀಪಲ್ ಅಕಾರ್ಡಿಂಗ್ ಟು ಮೀ. ಐ ಕುಡ್ ಬಿ ಅಲ್ಲಿ ಸ್ವಲ್ಪ ಮಾಹಿತಿ ರಿಸೋರ್ಸ್ ನಾನು ತಗೊಂಡಿರ್ಬೋದು. 27 ಆನ್ ರೆಕಾರ್ಡ್ ಡೆಡ್ ಇದ್ದಾರೆ. ಅದು SIT CBI ವರದಿಯಲ್ಲಿದೆ. ಓವರ್ ಆಲ್ 44 ಪೀಪಲ್ ಹ್ಯಾವ್ ಬಿನ್ ಕಿಲ್ಡ್. ಈ ಮಾಫಿಯಾ ಇದು ಎಕ್ಸ್ಪೋಸ್ ಆಗೋದನ್ನ ಮುಚ್ಚಲಿಕ್ಕೆ ಇವತ್ತು ಶಿವರಾಜ್ ಚೌಹಾಣ್ ಅವರು ಮುಖ್ಯಮಂತ್ರಿಗಳು ಇವತ್ತು ಅಲ್ಲೋಗಿ ಕೇಂದ್ರದಲ್ಲಿ ಮಂತ್ರಿ ಆಗಿ ಇವತ್ತು ಬಹಳ ದೊಡ್ಡ ಪ್ರಮಾಣವಾಗಿ ಭಾಷಣ ಮಾಡ್ತಿದ್ದಾರೆ. ಯಾರು ಇದ್ರ ಬಗ್ಗೆ ಉತ್ತರ ಯಾರು ಕೊಡಬೇಕು?